ಬೆಳಗಾವಿಯಲ್ಲಿ ಕಾಮಗಾರಿ ವೇಳೆ ಮಣ್ಣಲ್ಲಿ ಸಿಲುಕಿದ ಇಬ್ಬರು ಕಾರ್ಮಿಕರು. ಹೌದು, ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ಪೈ ಹೋಟೆಲ್ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಪೈಪ್ಲೈನ್ ಕಾಮಗಾರಿ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಿಲುಕಿರುವ ಘಟನೆ ಜರುಗಿದೆ. ಕಾರ್ಮಿಕರನ್ನು ಮಣ್ಣಿನಿಂದ ಹೊರತೆಗೆದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕಾರ್ಮಿಕರ ಬಗ್ಗೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಹೊರಗಡೆ ತೆಗೆದಿರುವಂತಹ ಕಾರ್ಮಿಕರನ್ನ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ನೂ ಇಬ್ಬರು ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಬೆಳಗಾವಿ ಮಹಾನಗರದಲ್ಲಿ ಪೈಪ್ಲೈನ್ ಹಾಕುವಂಥ ಕೆಲಸ ಯುದ್ಧೋಪಾದಿಯಲ್ಲಿ ನಡೆದಿದೆ. ಇಲ್ಲಿ ತಾವು ನೋಡ್ಬೋದು, ಸುಮಾರು 3 ಜನ ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂಥೇಳಿ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ಒಬ್ಬ ಕಾರ್ಮಿಕರ ಪರಿಸ್ಥಿತಿ ನೋಡಿ, ದುಡಿಯೋಗೋಸ್ಕರ ಬಂದಿರ್ತಾರೆ, ಇಲ್ಲಿಂದ ಯಾವುದೋ ರಾಜ್ಯದಿಂದ ಬಂದಿರ್ತಾರೆ. ಆದರೆ ಇಲ್ಲಿ ಮಣ್ಣು ಕುಸಿದು ಮಣ್ಣಿನಲ್ಲಿ 3 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಓರ್ವನನ್ನು ಈಗಾಗಲೇ ಮಣ್ಣಿನಿಂದ ಹೊರಗಡೆ ತೆಗೆಯಲಾಗಿದೆ. ಇಬ್ಬರು ಇಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥದ್ದು. ಇನ್ನೊಬ್ಬರು ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪಾಪ ನೋಡಿ ಆ ಕಾರ್ಮಿಕರ ಪರಿಸ್ಥಿತಿ. ಮಣ್ಣು ಕುಸಿದು ಪೈಪ್ಲೈನ್ ಹಾಕುವಂಥ ಕಾಮಗಾರಿ ಇದು. ಬೆಳಗಾವಿಯ ಮಹಾನಗರದ ಪೈ ಹೋಟೆಲ್ ಹಿಂದುಗಡೆ ಏನು ಸರ್ವಿಸ್ ರಸ್ತೆ ಇದೆ, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಇದೆ. ಆ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಇಲ್ಲಿ ಪೈಪ್ಲೈನ್ ಹಾಕುವಂಥ ಕಾಮಗಾರಿ ನಡೆದಿತ್ತು. 3 ಜನ ಕಾರ್ಮಿಕರು ಅದರಲ್ಲಿ ಸಿಕ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಓರ್ವನನ್ನು ಈಗಾಗಲೇ ಹೊರಗಡೆ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಇನ್ನಿಬ್ಬರು ಕೂಡ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ನಿಜವಾಗಲೂ ಎಷ್ಟು ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಇಡೀ ಪೂರ್ತಿಯಾದ ಮಣ್ಣು ತೆರವು ಮಾಡಿದ ನಂತರ ಗೊತ್ತಾಗ್ತದೆ. ನೋಡಿ ಯಾವ ರೀತಿಯಾಗಿ ಎಷ್ಟು ದೊಡ್ಡ ಹೊಂಡ ಇಲ್ಲಿ ಇದೆ ಅನ್ನುವಂಥದ್ದನ್ನು ತಾವು ನೋಡ್ಬೋದು. 3 ಜನ ಕಾರ್ಮಿಕರು ಈ ಮಣ್ಣು ಕುಸಿದು ಮಣ್ಣಿನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರ ಮೇಲೆ 3 ಜನ ಕಾರ್ಮಿಕರ ಮೇಲೆ ಮಣ್ಣು ಮುಗುಚಿ ಬಿದ್ದಿದೆ. ಓರ್ವನನ್ನು ಈಗಾಗಲೇ ಹೊರಗಡೆ ತೆಗೆಯಲಾಗಿದೆ. ಇನ್ನಿಬ್ಬರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಮೂರು ಜನ ಕಾರ್ಮಿಕರು ಈ ಒಂದು ಹೊಂಡದಲ್ಲಿ ಮಣ್ಣು ಮುಗಿಸಿ ಈಗ ಮತ್ತೋರ್ವ ಕಾರ್ಮಿಕನ ಪತ್ತೆಯಾಗಿದೆ. ಬಹುಶಃ ಒಬ್ಬ ಯಾವುದೋ ರಾಜ್ಯದಿಂದ ಕಾರ್ಮಿಕರು ದುಡಿಗೋಸ್ಕರ ಬಂದಿರ್ತಾರೆ. ಆದರೆ ಇಲ್ಲಿ ಪೈಪ್ಲೈನ್ ಅಳವಡಿಸುವಂಥ ಕಾಮಗಾರಿಯಲ್ಲಿ ಆ ಕಾರ್ಮಿಕರು ಕಾಮಗಾರಿಯನ್ನು ಹಾಕ್ತಿರುವಾಗ ಮಣ್ಣು ಮುಗಿಸಿ ಈ ಹೊಂಡದಲ್ಲಿ ಬಿದ್ದು 3 ಜನ ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ. ಈಗಾಗಲೇ ಓರ್ವನನ್ನು ತೆಗೆಯಲಾಗಿದೆ. ಇನ್ನೋರ್ವ ಕಾರ್ಮಿಕ ಈಗ ಪತ್ತೆಯಾಗಿದ್ದಾನೆ. ಒಳಗಡೆಯಿಂದ ಹೊರಗಡೆ ಆತನನ್ನು ಕೂಡ ತೆಗೆಯಲಾಗ್ತಾ ಇದೆ. ಮಣ್ಣು ಕುಸಿತಾ ಇದೆ, ಹೀಗಾಗಿ ಜನ ಸೇರ್ತಾ ಇದ್ದಾರೆ. ಅವರನ್ನು ಪೊಲೀಸರು ಕೂಡ ನಿಯಂತ್ರಣ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಮತ್ತೋರ್ವ ಕಾರ್ಮಿಕ ಅಲ್ಲಿ ಪತ್ತೆಯಾಗಿದ್ದಾನೆ. ಬೆಳಗಾವಿಯ ಮಹಾನಗರದ ಪೈ ಹೋಟೆಲ್ ಹಿಂದುಗಡೆ ಏನು ಸರ್ವಿಸ್ ರಸ್ತೆ ಇದೆ, ಅದರ ಪಕ್ಕದಲ್ಲಿ ಪೈಪ್ಲೈನ್ ಅಳವಡಿಸುವಂಥ ಕಾಮಗಾರಿ ನಡೆದಿತ್ತು. ಈ ದೊಡ್ಡ ಹೊಂಡದಲ್ಲಿ ಮಣ್ಣು ಕುಸಿದು 3 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಓರ್ವನನ್ನು ಮಣ್ಣಿನಿಂದ ಹೊರಗಡೆ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ನೋರ್ವ ಈಗ ಪತ್ತೆಯಾಗಿದ್ದಾನೆ. ಆತನನ್ನು ಕೂಡ ಈಗ ಪಾಪ ಸಾವಕಾಶವಾಗಿ ಆತನನ್ನು ಕೂಡ ಹೊರಗಡೆ ತೆಗೆಯುವಂಥ ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ. 3ರ ಜೀವ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ. ಬಹಳ ವಿದ್ರಾವಕವಾದಂತಹ ಘಟನೆ ಇದು. ಕರಳು ಚೊರ್ರು ಎನ್ನುವಂಥ ಘಟನೆ ಇದು. ಕಾರ್ಮಿಕರು 3 ಜನ ಕಾರ್ಮಿಕರು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ರು. ಈಗಾಗಲೇ ಓರ್ವನನ್ನು ಹೊರತೆಗೆದು
ಆತನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆತನ ಪರಿಸ್ಥಿತಿಯೂ ಕೂಡ ಗಂಭೀರ ಆಗಿದೆ. ಈಗ ಇನ್ನೋರ್ವ ಕಾರ್ಮಿಕ ಏನು ಮಣ್ಣಿನಲ್ಲಿ ಸಿಕ್ಕಿಕೊಂಡಿದ್ದ ಆತನನ್ನು ಕೂಡ ಈಗ ಪತ್ತೆ ಮಾಡಲಾಗಿದೆ. ಆತನನ್ನು ಕೂಡ ಈಗ ಹೊರಗಡೆ ತೆಗಿತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕಾರ್ಮಿಕನನ್ನು ಕೂಡ ಹೊರ ತೆಗೆದು ಆತನನ್ನು ಕೂಡ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಈಗಾಗಲೇ ಆಂಬ್ಯುಲೆನ್ಸ್ ಕೂಡ ಒಂದು ಕಡೆ ರೆಡಿಯಾಗಿದೆ. ದೊಡ್ಡ ಘಟನೆ ನಡೆದಿದೆ. ದುರಂತನೇ ಅಂತ ಹೇಳ್ಬೋದು, ದೊಡ್ಡ ದುರಂತನೇ ಅಂತಲೇ ಹೇಳ್ಬೋದು. ಇವತ್ತು ಬೆಳಗಾವಿ ಮಹಾನಗರದಲ್ಲಿ ಏನು ಬೆಳಗಾವಿಯ ಪೈ ರೆಸಾರ್ಟ್ ಇದೆ, ಅದರ ಹಿಂದುಗಡೆ ಏನು ಮರಳು ಮಾರುವಂಥ ಗಾಡಿಗಳು ನಿಲ್ತವೆ. ಅಲ್ಲಿ ಪೈಪ್ಲೈನ್ ಹಾಕುವಂಥ ದೊಡ್ಡ ದೊಡ್ಡ ಪೈಪ್ಲೈನ್ಗಳನ್ನು ಅಳವಡಿಸುವಂಥ ಕಾಮಗಾರಿ ನಡೆದಿತ್ತು. ಆ ಸಂದರ್ಭದಲ್ಲಿ ಇವತ್ತು ಸುಮಾರು 2 ಗಂಟೆ ಮುಂಚೆ ಈ ಮಣ್ಣು ಕುಸಿದು ಇಬ್ಬರ ಕಾರ್ಮಿಕರ ಅಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದರು. ಈಗಾಗಲೇ ಓರ್ವನನ್ನು ತೆಗೆಯಲಾಗಿದೆ. ಈಗ ಇನ್ನೋರ್ವ ಕಾರ್ಮಿಕ ಏನು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದ ಆತನ ಪತ್ತೆಯೂ ಕೂಡ ಆಗಿದೆ. ಆತನನ್ನು ಕೂಡ ಈಗ ಹೊರಗಡೆ ತೆಗೆಯುವಂಥ ಕಾರ್ಯಾಚರಣೆ ಅತ್ಯಂತ ಗಾಂಭೀರ್ಯತೆಯಿಂದ ನಡೆದಿದೆ. ಪೊಲೀಸರು ಇಲ್ಲಿ ಸೇರಿರುವಂಥ ಜನರನ್ನು ಚದುರಿಸ್ತಾ ಇದ್ದಾರೆ. ಯಾಕಂತಂದರೆ ಜನ ನಿಂತುಕೊಂಡು ಸೈಡಿಗೆ ನಿಂತುಕೊಂಡು ನೋಡಿದರೆ ಮತ್ತೆ ಮಣ್ಣು ಮುಗಿಸಿ ಮತ್ತೊಂದು ಅನಾಹುತ ಆಗಬಾರ್ದು ಅನ್ನುವಂಥ ಕಳಕಳಿ ಪೊಲೀಸರದು. ಹೀಗಾಗಿ ಜನ ಸಮೀಪ ಬಾರದ ಹಾಗೆ ಪೊಲೀಸರು ಎಲ್ಲ ರೀತಿಯ ಒಂದು ನಿಯಂತ್ರಣವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಎಲ್ಲರನ್ನು ಕೂಡ ಚದುರಿಸ್ತಾ ಇದ್ದಾರೆ. ಯಾಕಂದರೆ ಸಮೀಪ ಹೋಗಿ ನಿಂತ್ಕೊಂಡ್ರೆ ಆ ಒತ್ತಡ ಮತ್ತು ಹೆಚ್ಚಾಗಿ ಆ ಒಂದು ಮಣ್ಣು ಮತ್ತೆ ಕುಸಿಬಾರ್ದು ಎನ್ನುವಂಥ ಕಳಕಳಿ. ನೋಡ್ರಿ, ಆ ಕಾರ್ಮಿಕನನ್ನು ಈಗ ಹೊರಗಡೆ ತೆಗೆಯಲಾಗಿದೆ. ಏನು ಕಾರ್ಮಿಕ ಸಿಕ್ಕಾಕೊಂಡಿದ್ದ ಕಾರ್ಮಿಕನ ಪತ್ತೆಯಾಗಿದೆ. ಆತನನ್ನು ಕೂಡ ಈಗ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಏನು ಇಬ್ಬರು ಸಿಕ್ಕಾಕೊಂಡಿದ್ರು ಮಣ್ಣಿನಲ್ಲಿ, ಇಬ್ಬರನ್ನು ಕೂಡ ಈಗ ಹೊರಗಡೆ ತೆಗೆಯಲಾಗಿದೆ. ಇಬ್ಬರನ್ನು ಕೂಡ ಈಗ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಂತರ ಗೊತ್ತಾಗ್ತದೆ. ಆದರೆ ಇಬ್ಬರು ಕಾರ್ಮಿಕರು ಏನು ಮಣ್ಣಿನಿಂದ ಹೊರಗಡೆ ತೆಗೆದಿರುವಂಥ ಇಬ್ಬರು ಕಾರ್ಮಿಕರ ಪರಿಸ್ಥಿತಿಯೂ ಕೂಡ ಭಾಳ ಚಿಂತಾಜನಕವಾಗಿದೆ. ಇಬ್ಬರನ್ನು ಕೂಡ ಹೊರಗಡೆ ತೆಗೆಯಲಾಗಿದೆ. ಇಬ್ಬರು ಕಾರ್ಮಿಕರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ.